Hello students, welcome back to NEPBSC channel. So last video ಅಲ್ಲಿ ನಾವು ಏನು ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಜನರಲ್ ನೋಮೆನ್ಕ್ಲೇಚರ್ ನ ಡಿಸ್ಕಸ್ ಮಾಡಿದೀವಿ. ಓಕೆನಾ? ಸೊ ಈಗ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ನ ಕೆಲವೊಂದು ಪ್ರಾಪರ್ಟೀಸ್ ನೋಡೋಣ. ಪ್ರಾಪರ್ಟೀಸ್ ನ ನೋಡಿದಾದ್ಮೇಲೆ ರಿಯಾಕ್ಷನ್ಸ್ ಇದಾವೆ. ಸೊ ಅದನ್ನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್. Relative reactivity of aldehydes and ketones towards nucleophilic addition reactions. Nucleophilic addition reactions na already ಓದಿದರ. ಸೊ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್ ಕಡೆಗೆ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಯಾವ ರೀತಿ ಬಿಹೇವ್ ಮಾಡ್ತವೆ, ರಿಯಾಕ್ಟ್ ಆಗ್ತವೆ ಅನ್ನೋದನ್ನ ನಾವು ನೋಡೋಣ. Nucleophilic addition reactions involve the initial attack of a nucleophile on slightly positive carbon center of carbonyl group. Nucleophilic addition reactions ಅದು ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ನ್ಯೂಕ್ಲಿಯೋಫೈಲ್ ಪಾಸಿಟಿವ್ ಚಾರ್ಜ್ ನ್ಯೂಕ್ಲಿಯೋಫೈಲ್ಸ್ ಏನಿರ್ತವೆ. ಸೊ ಈ ನ್ಯೂಕ್ಲಿಯೋಫೈಲ್ಸ್ ನೆಗೆಟಿವ್ಲಿ ಚಾರ್ಜೆಡ್ ಸ್ಪೀಶೀಸ್ ಏನಿರ್ತವೆ ಪಾಸಿಟಿವ್ ಕಾರ್ಬನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಸ್ಲೈಟ್ಲಿ ಪಾಸಿಟಿವ್ ಕಾರ್ಬನ್ಸ್ ಏನಿರ್ತವೆ ಅದರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆ ಒಂದು ಕಾರ್ಬನ್ ಯಾವ್ದಾಗಿರುತ್ತೆ, ಕಾರ್ಬೋನಿಲ್ ಗ್ರೂಪ್ ಇರೋಂತ ಕಾರ್ಬನ್ ಅಂದ್ರೆ C+O ಅಥವಾ CHO ಕಾರ್ಬನ್ ಏನಿರುತ್ತೆ ಅದ್ರ ಮೇಲೆ ಅಟ್ಯಾಕ್ ಆಗುವಂತದ್ದು. ನೆಕ್ಸ್ಟ್ ಏನಾಗುತ್ತೆ, ದ ಕಾರ್ಬನ್ ಆಕ್ಸಿಜನ್ ಡಬಲ್ ಬಾಂಡ್ ಇನ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಇಸ್ ಪೋಲಾರ್ ಸಿನ್ಸ್ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಕಾರ್ಬನ್. ಅಂದ್ರೆ ಚಾರ್ಜ್ ಒಂದ್ ಕಡೆ ಕಾನ್ಸಂಟ್ರೇಟ್ ಆಗುತ್ತೆ ಒಂದು ಮಾಲಿಕ್ಯೂಲ್ಸ್ ಅಲ್ಲಿ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಇಸ್ ಹೈಯರ್ ಆನ್ ದ ಆಕ್ಸಿಜನ್ ಸೈಡ್ ಸಿನ್ಸ್ ಏನಾಗುತ್ತೆ, ಆಕ್ಸಿಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಇರೋ ಕಾರಣ ಸೊ ಚಾರ್ಜ್ ಎಲ್ಲ ಆಕ್ಸಿಜನ್ ಮೇಲೆ ಜಾಸ್ತಿ ಆಗೋದ್ರಿಂದ ಡೆನ್ಸಿಟಿ ಆಫ್ ಆಕ್ಸಿಜನ್ ಇನ್ಕ್ರೀಸಸ್ ಆಫ್ ದ ಬಾಂಡ್ ಅಂಡ್ ಲೋವರ್ ಆನ್ ದ ಕಾರ್ಬನ್ ಸೈಡ್. ಕಾರ್ಬನ್ ಮೇಲೆ ತುಂಬಾ ಲೋವರ್ ಡೆನ್ಸಿಟಿ ಇರುತ್ತೆ. ಇನ್ ಜನರಲ್ ಹೇಳೋದಾದ್ರೆ ರಿಯಾಕ್ಟಿವಿಟಿನ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಆಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದೆನ್ ಕೀಟೋನ್ಸ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ಸ್. ದಿಸ್ ಇಸ್ ಡ್ಯೂ ಟು ಡಿಫರೆನ್ಸ್ ಇನ್ ರಿಲೇಟಿವಿಟಿ. ಸೊ ಈ ಒಂದು ಡಿಫರೆನ್ಸ್ ಇನ್ ರಿಲೇಟಿವಿಟಿನ ನಾನು 2 ಫ್ಯಾಕ್ಟರ್ಸ್ ನ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೇನೆ. ಒಂದು ಸ್ಟೆರಿಕ್ ಫ್ಯಾಕ್ಟರ್ಸ್, ಇನ್ನೊಂದು ಎಲೆಕ್ಟ್ರಾನಿಕ್ ಫ್ಯಾಕ್ಟರ್ಸ್. ಓಕೆನಾ? ಸ್ಟೀರಿಕ್ ಫ್ಯಾಕ್ಟರ್ಸ್ ಏನ್ ಹೇಳುತ್ತಪ್ಪ ಅಂದ್ರೆ ಆಲ್ಕೈಲ್ ಗ್ರೂಪ್ ಆಲ್ಡಿಹೈಡ್ಸ್ ಅಲ್ಲಿ ನಾರ್ಮಲಿ ಒಂದು ಕಾರ್ಬನ್ ಆಟಮ್ಗೆ CHO ಗ್ರೂಪ್ ಅಟ್ಯಾಚ್ ಆಗಿರುತ್ತೆ, ಕರೆಕ್ಟಾ? ಅಥವಾ C+O ಗ್ರೂಪ್ ಅಟ್ಯಾಚ್ ಆಗಿರುತ್ತೆ, ಅದರ್ ಸೈಡ್ ಹೈಡ್ರೋಜನ್ಗೆ ಅಟ್ಯಾಚ್ ಆಗಿರುತ್ತೆ. ಡ್ಯೂ ಟು ದಿಸ್ ಏನಾಗುತ್ತಪ್ಪ ಅಂದ್ರೆ ಸೊ ಅದೇ ಕೀಟೋನ್ಸ್ ಎಲ್ಲ ಆದ್ರೆ C+O ಎರಡೂ ಸೈಡ್ ಕೂಡ ಕಾರ್ಬನ್ಗೆ ಅಟ್ಯಾಚ್ ಆಗಿರುತ್ತೆ. ಆದ್ರಿಂದ ಸೊ ಲಾರ್ಜ್ ಸಬ್ಸ್ಟಿಟ್ಯೂಯೆಂಟ್ಸ್ ಆಲ್ಡಿಹೈಡ್ ಅಲ್ಲಿ ಒಂದೇ ಇರುತ್ತೆ, ಬೇರೆ ಕೀಟೋನ್ಸ್ ಅಲ್ಲಿ ಎರಡು ಇರುತ್ತೆ. ಸೊ ಎರಡು ಲಾರ್ಜ್ ಸಬ್ಸ್ಟಿಟ್ಯೂಯೆಂಟ್ಸ್ ಇದ್ದಾಗ ನ್ಯೂಕ್ಲಿಯೋಫೈಲ್ ಅಲ್ಲಿ ಬಾಂಡ್ ಆಗೋದು ಕಡಿಮೆ ಆಗುತ್ತೆ. ಬಾಂಡಿಂಗ್ ಆಫ್ ದ ನ್ಯೂಕ್ಲಿಯೋಫೈಲ್ ಟು ದ ಕೀಟೋನ್ ಕಾರ್ಬನ್ ಇಸ್ ಲೆಸ್ ಆಫನ್, ತುಂಬಾ ಕಡಿಮೆ ಆಗುತ್ತೆ. ಸೊ ಅದನ್ನ ಆಲ್ಡಿಹೈಡ್ಸ್ ಇನ್ ಜನರಲ್ ಮೋರ್ ರಿಯಾಕ್ಟಿವ್ ಅಕಾರ್ಡಿಂಗ್ ಟು ಸ್ಟೀರಿಕ್ ಫ್ಯಾಕ್ಟರ್ಸ್. ಎಲೆಕ್ಟ್ರಾನಿಕ್ ಫ್ಯಾಕ್ಟರ್ಸ್ ಪ್ರಕಾರ ದ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ ಅಟ್ಯಾಚ್ಡ್ ಟು ದ ಕಾರ್ಬೋನಿಲ್ ಕಾರ್ಬನ್ ಕ್ಯಾನ್ ಡೊನೇಟ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ದ ಕಾರ್ಬೋನಿಲ್ ಗ್ರೂಪ್ ಥ್ರೂ ಹೈಪರ್ ಕಾಂಜುಗೇಷನ್ ಅಂಡ್ ಇಂಡಕ್ಟಿವ್ ಎಫೆಕ್ಟ್. ರೆಸೋನೆನ್ಸ್ ನ ಮುಖಾಂತರ ಏನ್ ಮಾಡುತ್ತೆ, ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡುತ್ತೆ. ಇನ್ ಕೀಟೋನ್ಸ್ two such groups reduce the electrophilicity and thus reactivity of the carbonyl carbon more effectively than in aldehydes. Aldehydes ಅಲ್ಲಿ ಒಂದು ಕಾರ್ಬನ್ ಕಾರ್ಬೋನಿಲ್ ಗ್ರೂಪ್ ಗೆ ಅಟ್ಯಾಚ್ ಆಗಿರೋದ್ರಿಂದ ಏನಾಗುತ್ತೆ, ಅದು ಎಲೆಕ್ಟ್ರಾನ್ಸ್ ಕಾರ್ಬೋನಿಲ್ ಗ್ರೂಪ್ ಕಡೆಗೆ ಡೊನೇಟ್ ಮಾಡಿ ಅಲ್ಲಿ ಹೈಪರ್ ಕಾಂಜುಗೇಷನ್ ಎಫೆಕ್ಟ್, ಇಂಡಕ್ಟಿವ್ ಎಫೆಕ್ಟ್ಸ್ ಕಾಸ್ ಆಗುತ್ತೆ. ಬಟ್ ಕೀಟೋನ್ಸ್ ಅಲ್ಲಿ ಎರಡೂ ಕೂಡ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಆದ್ರಿಂದ ಸೊ ಎರಡೂ ಕೂಡ ಈಕ್ವಲ್ ಅಮೌಂಟ್ ನ ಡೊನೇಟ್ ಮಾಡೋದ್ರಿಂದ ಅಲ್ಲಿ ಎಲೆಕ್ಟ್ರೋಫಿಲಿಸಿಟಿಯಲ್ಲಿ ಚೇಂಜಸ್ ಆಗಲ್ಲ. ಸೊ ಆದ್ರಿಂದ ರಿಯಾಕ್ಟಿವಿಟಿ ಅನ್ನೋ ಅಂತದ್ದು ಕೀಟೋನ್ಸ್ ಅಲ್ಲಿ ಕಂಪೇರ್ ಟು ಆಲ್ಡಿಹೈಡ್ಸ್ ಇಟ್ ಇಸ್ ಲೆಸ್. ಓಕೆನಾ? ಇದು ರಿಲೇಟಿವ್ ರಿಯಾಕ್ಟಿವಿಟಿ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ನೆಕ್ಸ್ಟ್, ಜನರಲ್ ಮೆಕ್ಯಾನಿಸಮ್ ಆಫ್ ಕಂಡೆನ್ಸೇಷನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ವಿತ್ ಅಮೋನಿಯಾ ಅಂಡ್ ಇಟ್ಸ್ ಡೆರಿವೇಟಿವ್ಸ್. ಸೊ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅಮೋನಿಯಾ ಮತ್ತೆ ಅದರ ಡೆರಿವೇಟಿವ್ಸ್ ಜೊತೆಗೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿದಾಗ ನಿಮ್ಗೆ ಜನರಲ್ ಮೆಕ್ಯಾನಿಸಮ್ ಅಂತ ಕೇಳಿದ್ದಾರೆ. ಸೊ ಎಲ್ಲಾ ರಿಯಾಕ್ಷನ್ಸ್ಗೂ 5 ಸ್ಟೆಪ್ಸ್ ಇದಾವೆ. ಓಕೆನಾ? ಸೊ ನಾನು ಪ್ರತಿಯೊಂದಕ್ಕೂ ಇಂಡಿವಿಜುವಲ್ ಆಗಿ ಮೆಕ್ಯಾನಿಸಮ್ಸ್ ಹೇಳೋದಕ್ಕೆ ಹೋಗಲ್ಲ, ಸಿಂಪಲ್ ಆಗಿ ಜನರಲ್ ಮೆಕ್ಯಾನಿಸಮ್ ನ ಹೇಳ್ತೀನಿ, ಮತ್ತೆ 5 ರಿಯಾಕ್ಷನ್ಸ್ ನ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಓಕೆನಾ? ಸೊ ಜನರಲ್ ಮೆಕ್ಯಾನಿಸಮ್ ಅಂತ ಬಂದಾಗ ಸೊ ಫಸ್ಟ್ ಸ್ಟೆಪ್ ಆಫ್ ದ ಜನರಲ್ ಮೆಕ್ಯಾನಿಸಮ್ ಇಸ್ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್. ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಅಲ್ಲಿ ಏನಾಗುತ್ತೆ, ಲೋನ್ ಪೇರ್ಸ್ ಆನ್ ದ ನೈಟ್ರೋಜನ್ ಆಟಮ್ ಆಫ್ ಅಮೋನಿಯಾ ಆರ್ ಅಮೀನ್ ಅಟ್ಯಾಕ್ಸ್ ದ ಕಾರ್ಬೋನಿಲ್ ಆಟಮ್ forming a tetrahedral intermediate. So nitrogen compounds, ammonia ಅಥವಾ ಅದರ ಡೆರಿವೇಟಿವ್ಸ್ ಅನ್ನು ನೈಟ್ರೋಜನ್ ಕಾಂಪೌಂಡ್ಸ್, ಕರೆಕ್ಟಾ? ಈ ಒಂದು ನೈಟ್ರೋಜನ್ ಕಾಂಪೌಂಡ್ಸ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋ ಕಾರಣ ಏನಾಗುತ್ತೆ, ಕಾರ್ಬೋನಿಲ್ ಕಾರ್ಬನ್ ಏನಾಗುತ್ತೆ ಸೊ ಇಲ್ಲಿ ಅಟ್ಯಾಕ್ ಮಾಡುತ್ತೆ. ಆ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋ ಕಾರಣ ಸೊ ಕಾರ್ಬೋನಿಲ್ ಕಾರ್ಬನ್ ಕಡೆಗೆ ಅಟ್ಯಾಕ್ ಮಾಡಿ ಒಂದು ಟೆಟ್ರಾಹೆಡ್ರಲ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತಂತೆ. ಓಕೆನಾ? ಸೆಕೆಂಡ್ ಸ್ಟೆಪ್ ಬಂದು ಪ್ರೋಟಾನ್ ಟ್ರಾನ್ಸ್ಫರ್. ಸೊ ಒಂದು ಪ್ರೋಟಾನ್ ಟ್ರಾನ್ಸ್ಫರ್ ಆಗುತ್ತೆ, ಓಕೆನಾ, ಸಾಲ್ವೆಂಟ್ ಮಾಲಿಕ್ಯೂಲ್ಗೆ.
ಓಕೆನಾ. ಥರ್ಡ್ ಸ್ಟೆಪ್ ಬಂದು ಪ್ರೋಟೋನೇಷನ್ ಆಫ್ OH ಮೈನಸ್. ಹೈಡ್ರಾಕ್ಸಿಲ್ ಗ್ರೂಪ್ ಏನಾಗುತ್ತೆ, ಪ್ರೋಟೋನೇಟ್ ಆಗುತ್ತೆ. ಅಂದ್ರೆ ಸೊ OH ಮೈನಸ್ ಗೆ ಒಂದು ಪ್ರೋಟಾನ್ ಸಿಕ್ಕಿದ್ರೆ ವಾಟರ್ ಆಗುತ್ತೆ, ಕರೆಕ್ಟ್ನಾ. ಸೊ ಫೋರ್ತ್ ಸ್ಟೆಪ್ ಅಲ್ಲಿ ಆ ವಾಟರ್ ನ ರಿಮೂವ್ ಮಾಡ್ತೀವಿ. ರಿಮೂವಲ್ ಆಫ್ ವಾಟರ್, ಎ ಮಾಲಿಕ್ಯೂಲ್ ಆಫ್ ವಾಟರ್ ಇಸ್ ಎಲಿಮಿನೇಟೆಡ್ ಲೀಡಿಂಗ್ ಟು ದ ಫಾರ್ಮೇಶನ್ ಆಫ್ ಇಮೀನಿಯಂ ಅಯಾನ್. ಸೊ ವಾಟರ್ ಮಾಲಿಕ್ಯೂಲ್ ನ ಆ ಒಂದು ಇಂಟರ್ಮೀಡಿಯೇಟ್ ಇಂದ ತೆಗೆದಾಗ ಇಮೀನಿಯಂ ಅಯಾನ್ ಫಾರ್ಮ್ ಆಗುತ್ತೆ. ಸೊ ಅಂಡ್ ಲಾಸ್ಟ್ ಸ್ಟೆಪ್ ಇಸ್ ಡಿಪ್ರೋಟೋನೇಷನ್. ಆ ಇಮೀನಿಯನ್ ಅಯಾನ್ ಅಲ್ಲಿ ಒಂದು ಪ್ರೋಟಾನ್ ನ ರಿಮೂವ್ ಮಾಡಿದಾಗ ಏನಾಗುತ್ತೆ, ಇಮೀನ್ ಫಾರ್ಮೇಶನ್ ಆಗುತ್ತೆ. ಓಕೆನಾ. ಸೊ ದಿಸ್ ರಿಯಾಕ್ಷನ್ ಇಸ್ ಆಸಿಡ್ ಕೆಟಲೈಸ್ಡ್. ಆಸಿಡ್ ಇಂದ ಕೆಟಲೈಸ್ ಅಂದ್ರೆ ಫಾಸ್ಟ್ ಇನಫ್ ಮಾಡುವಂತದ್ದು ಅಂಡ್ ರಿವರ್ಸಿಬಲ್ ಇನ್ ದ ಸೇಮ್ ಸೆನ್ಸಸ್ ಅಸಿಟಾಲ್ ಫಾರ್ಮೇಶನ್. ಅಸಿಟಾಲ್ ಫಾರ್ಮೇಶನ್ ನ ಮುಂದೆ ಡಿಸ್ಕಸ್ ಮಾಡ್ತೇವೆ. ಅಸಿಟಾಲ್ ಫಾರ್ಮೇಶನ್ ಮೆಕ್ಯಾನಿಸಮ್ ಏನು ಅಂತ. ದ pH for the reaction which form imine compounds must be carefully controlled. ಸೊ ಇಮೀನ್ ಕಾಂಪೌಂಡ್ಸ್ ನಿಯರ್ 5 pH ಅಲ್ಲಿ ಆಗುವಂತದ್ದು. ಓಕೆನಾ. ಸೊ ಹೈಯರ್ pH ಮತ್ತೆ ಲೋಯರ್ pH 5 ಗಿನ ಹೈಯರ್ ಆದ್ರೂ ರಿಯಾಕ್ಷನ್ ಮುಂದಕ್ಕೆ ಹೋಗಲ್ಲ, ಅಥವಾ 5 ಗಿನ ಕಡಿಮೆ ಆದ್ರೂ ಕೂಡ ಏನು ರಿಯಾಕ್ಷನ್ ಮುಂದಕ್ಕೆ ಹೋಗಲ್ಲ. At high pH, there will not be enough acid to protonate the OH in the intermediate. ಸೊ ಹೈ pH ಆದ್ರೆ ಏನಾಗುತ್ತೆ, ಆಸಿಡ್ ಕಡಿಮೆ ಆಗ್ಬಿಡುತ್ತೆ. ಹೈ pH ಆದಾಗ ಬೆಸಿಸಿಟಿ ಜಾಸ್ತಿ ಆಗುತ್ತೆ, ಆಸಿಡಿಟಿ ಕಡಿಮೆ ಆಗುತ್ತೆ. ಆದ್ರಿಂದ OH ಮೈನಸ್ ನ ಪ್ರೊಟೋನೇಟ್ ಮಾಡೋದಕ್ಕೆ ಆಸಿಡ್ಸ್ ಇರಲ್ಲ. So at low pH, most of the amine reactant will be tied up in its ammonium conjugate acid and will become non-nucleophilic. So low pH ಅಲ್ಲಿ ಏನಾಗುತ್ತೆ, ಅಮೈನ್ಸ್ ಬ್ರೇಕ್ ಡೌನ್ ಆಗಲ್ಲ. ಓಕೆನಾ. ಅಮೈನು ಅಮೋನಿಯಂ ಕಾಂಜುಗೇಟ್ ಆಸಿಡ್ ಫಾರ್ಮ್ ಅಲ್ಲೇ ಇರುತ್ತೆ. ಸೊ ಅದರಿಂದ ಅಲ್ಲಿ ಬ್ರೇಕ್ ಡೌನ್ ಆಗಲ್ಲ, ನ್ಯೂಕ್ಲಿಯೋಫೈಲ್ಸ್ ಫಾರ್ಮ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಮೆಕ್ಯಾನಿಸಮ್ ಹೇಳುತ್ತೆ. ಸೊ ಫಸ್ಟ್ ಸ್ಟೆಪ್ ಏನ್ ಹೇಳ್ತು, ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್, ಕರೆಕ್ಟಾ. ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆದ್ಮೇಲೆ ಏನಾಗುತ್ತೆ, ಪ್ರೋಟಾನ್ ಟ್ರಾನ್ಸ್ಫರ್ ಆಗುತ್ತೆ, ಕರೆಕ್ಟಾ. ಸೊ ಅದಾದ್ಮೇಲೆ ಡಿಪ್ರೋಟೋನೇಷನ್ ಮತ್ತೆ ರಿಮೂವಲ್ ಆಫ್ ವಾಟರ್, ಲಾಸ್ಟ್ಗೂ ಕೂಡ ಡಿಪ್ರೋಟೋನೇಷನ್ ಬರುತ್ತೆ. ಓಕೆನಾ. ಈಗ ಸೊ ಕಾಂಪೌಂಡ್ಸ್ ಯಾವ್ಯಾವ ಕಾಂಪೌಂಡ್ ಫಾರ್ಮ್ ಆಗುತ್ತೆ, ಈಗ ಅದೇ ಸಿ ಡಬಲ್ ಬಾಂಡ್ ಓ ಫಾರ್ಮಾಲ್ಡಿಹೈಡ್ ಆಗ್ಬೋದು. ಓಕೆನಾ. ಅಸಿಟಾಲ್ಡಿಹೈಡ್ ಆಗ್ಬೋದು. ಎಲ್ಲಿ ಸಿ ಡಬಲ್ ಬಾಂಡ್ ಅಂತ ನಾನು ರಿಯಾಕ್ಷನ್ಸ್ ಅಲ್ಲಿ ಮೆನ್ಷನ್ ಮಾಡ್ತಿರೋ, ಇದರ್ ಇಟ್ ಮೇ ಬಿ ಫಾರ್ಮಾಲ್ಡಿಹೈಡ್ ಆರ್ ಅಸಿಟಾಲ್ಡಿಹೈಡ್ ಅಥವಾ ಅಸಿಟೋನ್. ಈಗ ರಿಯಾಕ್ಷನ್ಸ್ ಏನು, ಈಗ ಸಿ ಡಬಲ್ ಬಾಂಡ್ ಓ ಇರೋ ಆ ಒಂದು ಕಾಂಪೌಂಡ್ ಜೊತೆಗೆ, ಓಕೆನಾ. ಸೊ ಅಮೋನಿಯಂ ಅಯಾನ್ NH3 ಅಮೋನಿಯಾ ಏನಾದ್ರು ರಿಯಾಕ್ಟ್ ಆಯ್ತು ಅಂದ್ರೆ, ಸೊ ಅಲ್ಲಿ ಏನಾಗುತ್ತೆ, ಇಮೀನ್ ಫಾರ್ಮೇಶನ್ ಆಗುತ್ತೆ. ಲಾಸ್ಟ್ ಗೆ NH ಅಟ್ಯಾಚ್ ಆದ್ರೆ ಇಮೀನ್ ಅಂತ ಕರಿತೀವಿ, ಇಮೀನ್ ಫಾರ್ಮೇಶನ್ ಆಗುತ್ತೆ. ಅಮೋನಿಯಂ ಹೈಡ್ರಾಕ್ಸೈಡ್ NH2OH, ಅಮೋನಿಯಂ ಹೈಡ್ರಾಕ್ಸೈಡ್ ಏನಾದ್ರು ರಿಯಾಕ್ಟ್ ಆದ್ರೆ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ಆಕ್ಸೈಮ್ ಫಾರ್ಮೇಶನ್ ಆಗುತ್ತೆ, NOH ಫಾರ್ಮೇಶನ್ ಆಗುತ್ತೆ. ಅದೇ NH2 ಗ್ರೂಪ್ ಅಟ್ಯಾಚ್ ಆಯ್ತು, ರಿಯಾಕ್ಟ್ ಆಯ್ತು ಅಂದ್ರೆ ಹೈಡ್ರೋಜನ್ ಫಾರ್ಮೇಶನ್ ಆಗುತ್ತೆ. ಓಕೆನಾ. NH2NHC6H5 ಏನಾದ್ರು ರಿಯಾಕ್ಟ್ ಆಯ್ತು ಅಂದ್ರೆ ಫಿನೈಲ್ ಹೈಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ. C6H5 ಫಿನೈಲ್ ಅಲ್ವಾ. ಸೊ NH2 ಇಸ್ ಹೈಡ್ರೋಜನ್. ಸೊ ಅದರಿಂದ NNHC6H5 ಅಲ್ಲಿ ಏನಾದ್ರು ಅಟ್ಯಾಚ್ ಆಯ್ತು ಅಂದ್ರೆ ಫಿನೈಲ್ ಹೈಡ್ರೋಜನ್ ಕಾಂಪೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಅದೇ NH2CO NH2 ಅಂತ ಏನಾದ್ರು ರಿಯಾಕ್ಟ್ ಆಯ್ತು ಅಂದ್ರೆ ಅಲ್ಲಿ ಸೆಮಿ ಕಾರ್ಬಜೋನ್ ಕಾಂಪೌಂಡ್ಸ್ ಫಾರ್ಮ್ ಆಗುತ್ತೆ. ಓಕೆನಾ. ಸೊ ಇದು ಬಂದು ರಿಯಾಕ್ಟಿವಿಟಿ. ಓಕೆನಾ. ಅಮೋನಿಯಾ ಅಂಡ್ ಇಟ್ಸ್ ಡೆರಿವೇಟಿವ್ಸ್ ಕಡೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡ್ತೀವಿ. ಮೆಕ್ಯಾನಿಸಮ್ ಎಲ್ಲದಕ್ಕೂ ಸಿಮಿಲರ್, ಪ್ರತಿಯೊಂದಕ್ಕೂ ನೀವು ಮೆಕ್ಯಾನಿಸಮ್ಸ್ ಓದೋ ಅವಶ್ಯಕತೆ ಇಲ್ಲ. ಜನರಲ್ ಮೆಕ್ಯಾನಿಸಮ್ ಗೊತ್ತಿದ್ರೆ ಸಾಕು. ಮತ್ತೆ ಏನೇನ್ ಕಾಂಪೌಂಡ್ಸ್ ಫಾರ್ಮ್ ಆಗುತ್ತೆ, ಯಾವ್ದ್ರ ಜೊತೆ ರಿಯಾಕ್ಟ್ ಆದ್ರೆ ಏನ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ ಅನ್ನೋದು ಗೊತ್ತಾದ್ರೆ ಸಾಕು. ಓಕೆನಾ. ಸೊ that's it for today. If you like this video, please like, share and subscribe to my channel. Thanks for watching.